ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನನ್ನ ಮಗಳು ಹೊಸಲು ದಾಟಿದ್ಲು. ಆ ಖುಷಿಲೇ ಇವತ್ತು ಹೊಸಲು ದಾಟೋ ಶಾಸ್ತ್ರ ಮಾಡ್ತಾಯಿದ್ದೀವಿ ಅವಳಿಗಂತ. ಎಲ್ಲ ಅಪ್ಪ ಅಮ್ಮಂದ್ರಿಗೂ ಹಾಗೆ ಮಕ್ಕಳು ಒಂದೊಂದು ಸ್ಟೆಪ್ ಬೆಳೀತಾ ಹೋದಂಗೆ ಅವ್ರ ಬೆಳವಣಿಗೆ ನೋಡೋದೇ ಒಂದು ಹಬ್ಬದ ಥರ ಫೀಲಿಂಗ್. ನಮಗೂ ಅಷ್ಟೇ, ನಮ್ಮ ಮಗಳು ಒಂದೊಂದು ಸ್ಟೆಪ್ಪು ಬೆಳೀತಾ ಹೋದಂಗೆ ಅದು ನೋಡಿ ನೋಡಿ ನಾವು ಖುಷಿ ಪಡ್ತಾ ಇದ್ದೀವಿ. ಒಂದು ಕಡೆ ನನ್ನ ಮಗಳು ಬೇಗ ಬೇಗ ಬೆಳೀತಾ ಇದ್ದಾಳೆ ಅಂತ ಖುಷಿ ಪಡಬೇಕು, ಅಥವಾ ಇಷ್ಟು ಬೇಗ ಬೆಳೆದು ದೊಡ್ಡವಳಾಗ್ಬಿಡ್ತಾ ಇದ್ದಾಳಲ್ಲ ಅಂತ ಬೇಜಾರು ಮಾಡ್ಕೋಬೇಕು ಗೊತ್ತಾಗ್ತಾ ಇಲ್ಲ. ಆದರೆ ಅವಳು ಪ್ರತಿಯೊಂದು ಸ್ಟೆಪ್ನು ನಾನು ತುಂಬ ಎಂಜಾಯ್ ಮಾಡ್ತಾಯಿದ್ದೀನಿ. ಅವಳಿಗೊಂದು ಹಲ್ಲು ಬಂದರೆ ಆಯಿತು, ಅಥವಾ ಅವಳು ದಬ್ಬ ಬಿದ್ದಾಗಾಯಿತು, ಅವಳು ಮಂಡಿಗಾಲು ಹಾಕಿದಾಗೂ ಆಯಿತು, ಅದೇನೋ ಒಂಥರ ನಂಗೆ ಹಬ್ಬದ ಥರ ಫೀಲಿಂಗ್. ಅವಳು ಪ್ರತಿಯೊಂದು ಸ್ಟೆಪ್ಸನ್ನು ನಾನು ಸೆಲೆಬ್ರೇಟ್ ಮಾಡಬೇಕು ಅಂತ ತುಂಬ ಕಾಯ್ತಾ ಇದ್ದೀನಿ. ಇವಾಗ ಅವಳು ಹೊಸಲು ದಾಟಿರೋ ಶಾಸ್ತ್ರ ಮಾಡ್ತಾಯಿದ್ದೀವಿ. ಎಲ್ಲರ ಮನೆಯಲ್ಲೂ ಒಂದೊಂದು ಥರ ಮಾಡ್ತಾರೆ, ಹಾಗೆ ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವಿ ಅಂತ ಹೇಳ್ತೀನಿ. ಮೊದಲನೇದಾಗಿ ಬಾಗಿಲನ್ನ ಅರಿಶಿಣದಿಂದ ತೊಳೆದು ಒರೆಸಿ, ಆಮೇಲೆ ರಂಗೋಲಿ ಹಾಕಿಬಿಟ್ಟು ಅರಿಶಿಣ ಕುಂಕುಮ ಹಚ್ಚಿ ಹೂವಿಟ್ಟು ಉದ್ಬತ್ತಿ ಹಚ್ಚಿ ಪೂಜೆ ಮಾಡಿಬಿಟ್ಟು, ಆಮೇಲೆ ನನ್ನ ಮಗಳು ಬರ್ತಾ ಇದ್ದಾಳೆ ಇಲ್ಲಿ. ಅವಳು ಬರೋದನ್ನು ನೋಡೋಕ್ಕೇ ಒಂಥರ ಖುಷಿ ಆಗುತ್ತೆ. ನನಗೆ ಅಷ್ಟೊಂದು ಶಾಸ್ತ್ರ ಸಂಪ್ರದಾಯ ಅಷ್ಟು ಗೊತ್ತಾಗಲ್ಲ. ಎಲ್ಲ ನಮ್ಮ ಅತ್ತೆ, ನಮ್ಮಮ್ಮ, ನಮ್ಮ ಚಿಕ್ಕಮ್ಮ ಅವನ್ನೆಲ್ಲ ಕೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಹೇಗೋ ಏನೋ ತಪ್ಪಾದರೆ ಕ್ಷಮಿಸ್ಬಿಡಿ. ನನಗೆ ಬಂದ ಹಾಗೆ ಮಾಡ್ತಾಯಿದ್ದೀನಿ. ಅವ್ರು ಹೇಳಿರೋ ಥರನೇ ಮಾಡ್ತಾಯಿದ್ದೀನಿ, ಆದರೆ ಸರಿನೋ ತಪ್ಪೋ ಗೊತ್ತಿಲ್ಲ. ಅವ್ರು ಹೇಳಿದಾಗೆ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಏನೇ ಆದರೂ ನನ್ನ ಮಗಳಿಗೆ ಒಳ್ಳೆಯದಾದರೆ ಅಷ್ಟೇ ಸಾಕು. ನನ್ನ ಮಗಳು ಹೊಸಲು ದಾಟಿದ ಮೇಲೆ ಅವಳನ್ನ ಹೊಸಲು ಮೇಲೆ ಕೂರಿಸ್ಬಿಟ್ಟು ಅವಳಿಗೆ ಕುಂಕುಮ ಇಟ್ಟು ಅಕ್ಷತೆ ಹಾಕಿ ಆರತಿ ಮಾಡಿ ಸ್ವೀಟ್ ತಿನ್ನಿಸಿ ಒಂದು ಸೇರನ್ನ ತೊಗೋಬೇಕು. ಸೇರಿಲ್ಲ ಅಂದವರು ಚೊಂಬನ್ನ ತೊಗೋಬೋದು. ನಮ್ಮ ಮನೇಲಿ ಸೇರಿರಲಿಲ್ಲ, ಹಾಗಾಗಿ ನಾನು ಚೊಂಬಲ್ಲಿ ಹಾಕ್ತಾಯಿದ್ದೀನಿ. ಚೊಂಬಲ್ಲಿ ಮಂಡಕ್ಕಿ ಮತ್ತು ಬೆಲ್ಲ ಇದೆರಡನ್ನೂ ಇಟ್ಬಿಟ್ಟು ಅವಳ ತಲೆ ಮೇಲಿಂದ ಹಾಕಬೇಕು. ಕೊನೆಯದಾಗಿ ಮೇನ್ ಇಂಪಾರ್ಟೆಂಟ್, ಬಾಗಿಲಿಗೆ ಕಾಯಿ ಹೊಡಿಬೇಕು. ಕಾಯಿ ಹೊಡೆದ ನಂತರ ಮನೆ ಸುತ್ತಮುತ್ತ ಇರೋರಿಗೆ ಮಂಡಕ್ಕಿ, ಖಾರ ಮತ್ತು ಸ್ವೀಟ್ ಇದನ್ನು ಎಲ್ಲರಿಗೂ ಹಂಚಿ ಬರಬೇಕು. ನಮ್ಮ ಕೈಯಲ್ಲಿ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಕೊಟ್ಟಿದ್ದೀವಿ. ನಾವು ಈ ರೀತಿಯಾಗಿ ಶಾಸ್ತ್ರ ಮಾಡ್ತೀವಿ. ನಿಮಗೆಲ್ಲ ನಾವು ಮಾಡಿರೋ ಶಾಸ್ತ್ರ ಇಷ್ಟ ಆದರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ ಯು, ಧನ್ಯವಾದಗಳು. ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.